ಬಂಧುಗಳೇ, ಇಂದಿನ ಕ್ಷೇತ್ರ ಪರಿಚಯ ನಮ್ಮ ಓಂಕಾರೇಶ್ವರ ಅತ್ತಾವರ ಹತ್ತ ಇರ್ತಕ್ಕಂಥ ಓಂಕಾರೇಶ್ವರ ಮಂದಿರಕ್ಕೆ ಬಂದಿದ್ವಿ. ನಾವು ಈ ಸ್ಥಳ ಪುರಾಣವನ್ನು ಓದಿದ್ದೇವೆ, ತಿಳಿದಿದ್ದೇವೆ, ಕೇಳ್ಕೊಂಡಿದ್ದೇವೆ. ಇಲ್ಲಿಯ ಸ್ಥಳೀಯ ಅರ್ಚಕರು, ಇಲ್ಲಿಯವರೇ ಆಗಿರ್ತಕ್ಕಂಥ ಈ ಮಂದಿರದ ಅರ್ಚಕರಿದ್ದಾರೆ. ಅವರನ್ನೇ ಅವ್ರ ಬಾಯಲ್ಲೇ ಈ ಇತಿಹಾಸ, ಈ ಮಹಿಮೆಯನ್ನು, ಓಂಕಾರೇಶ್ವರ ಮಹಿಮೆಯನ್ನು ಅವ್ರ ಬಾಯಲ್ಲೇ ಕೇಳೋಣ ಬನ್ನಿ. ನೇರವಾಗಿ ನೋಡ್ತಾ ಇದ್ದೀವಿ. ನಮಸ್ಕಾರ, ನನ್ನ ಹೆಸರು ರವಿ ಹೆಗಡೆ ಅಂಥೇಳಿ. ಈ ಓಂಕಾರೇಶ್ವರ ದೇವಸ್ಥಾನದ ಅರ್ಚಕರಾಗಿ ಕೆಲಸವನ್ನು ಮಾಡ್ತಿದ್ದೇನೆ. ಈಗ ಕೇಳ್ದಂಗೆ ಈ ಸ್ಥಳ ಪುರಾಣದ ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕೋಸ್ಕರ ಮಾತಾಡ್ತಾ ಇದ್ದೀನಿ. ಇದು 800 ವರ್ಷಗಳ ಹಿಂದಿನ ಕಾಲದಂಥ ಚೋಳರ ಕಾಲದ ದೇವಸ್ಥಾನ ಆಗಿತ್ತು. ಅದು ಹಾಳಾಗಿ ಬಿದ್ದೋಗಿದ್ದರಿಂದ GK ಅನಂತರಾಮ್ ಅಯ್ಯಂಗಾರ್ ಅಂತ ಹೇಳಿಬಿಟ್ಟು ಇಡೀ ದೇವಸ್ಥಾನವನ್ನು ನಿರ್ಮಾಣವನ್ನು ಮಾಡಿಕೊಟ್ಟಿದ್ದಾರೆ. ಹಾಗೆ ಸ್ಯಾಂಡ್ ಸ್ಟೋನ್ ಎಂಬಂಥ ಒರಿಸ್ಸಾ ಭುವನೇಶ್ವರದಿಂದ ಬಂದಂಥ ಕಲ್ಲಲ್ಲಿ ಕೆತ್ತನೆಯನ್ನು ಮಾಡಿರೋಂಥ ದೇವಸ್ಥಾನ. ಹಾಗೆ ಇಲ್ಲಿ 42 ಜನ ಕೆಲಸಗಾರರು ಈ ದೇವಸ್ಥಾನ 15 ವರ್ಷಗಳ ಕಾಲ ಕೆತ್ತನೆ ಮಾಡಿ ನಿರ್ಮಾಣ ಮಾಡಿದ್ದಾರೆ. ಹಾಗೆ ಈಗ ನಿರ್ಮಾಣ ಮಾಡಿ 10 ವರ್ಷಗಳಾಯಿತು ಈ ದೇವಸ್ಥಾನ ಪೂಜೆಯನ್ನು ನಡೀತಾ. ಹಾಗೆ ಇಲ್ಲಿ ಒಳಗೆ ಹೋದರೆ ಶಿವ ಮತ್ತು ಸುಬ್ರಹ್ಮಣ್ಯ ಇರೋಂಥದ್ದು ಕ್ಷೇತ್ರ. ಹಾಗೆ ಸುಬ್ರಹ್ಮಣ್ಯನೇ ಸಾಕ್ಷಾತ್ ಬ್ರಹ್ಮಜ್ಞಾನಿಯಾಗಿ ತಂದೆಗೆ ಶಿವನಿಗೆ ಸಹ ಓಂಕಾರವನ್ನು ಉಪದೇಶ ಮಾಡಿರೋಂಥ ದೇವಸ್ಥಾನ. ಹಾಗೆ ಇಲ್ಲಿ ಮುಂದೆ ಬಲಮರಿ ಗಣಪತಿ ಇದೆ. ಗಣಪತಿಗೆ ಹೇಗೆ ಆನೆಮುಖ್ಯ ಬಂತು ಎಂಬುದಾಗಿ ಸಂಪೂರ್ಣವಾದ ಹಿಸ್ಟ್ರಿಯನ್ನು ಕೆತ್ತನೆ ಮಾಡಿರುವಂಥದ್ದು ನೋಡ್ಬೋದು. ಹಾಗೆ ಅಲ್ಲೇ ಗಣಪತಿ ಶಿಖರದ ಮೇಲೆ 108 ಅಷ್ಟೋತ್ರಗಳನ್ನು ಸಹ, ಗಣಪತಿ ಅಷ್ಟೋತ್ರ ಅಂತ ಹೇಳ್ತೀವಲ್ವ, ಆ ಅಷ್ಟೋತ್ರಗಳನ್ನು ಸಹ ಕೆತ್ತನೆಯನ್ನು ಮಾಡಿರುವಂಥದ್ದು. ಹಾಗೆ ಈ ದೇವಸ್ಥಾನ ಸುತ್ತಲೂ ಸಹ ಶಿವಪುರಾಣವನ್ನು ಕೆತ್ತನೆಯನ್ನು ಮಾಡಿದ್ದಾರೆ. ಹಾಗೆ ಇಲ್ಲಿ ವಿಶೇಷವಾಗಿ ಅಂದರೆ ಸಪ್ತಮಾತೃಕೆಯರು ಮತ್ತು ನವಗ್ರಹ ದೇವಸ್ಥಾನವನ್ನು ಪ್ರತಿಷ್ಠಾಪನೆಯನ್ನು ಮಾಡಿರುವಂಥದ್ದು. ಹಾಗೆ ಬೀಜಾಕ್ಷರ ಪತ್ನಿ ಸಮೇತವಾಗಿ ಸಪ್ರೇಟಾಗಿ ನವಗ್ರಹ ದೇವಸ್ಥಾನವನ್ನು ನಿರ್ಮಾಣ ಮಾಡಿರುವಂಥದ್ದು. ಹಾಗೆ ಮಹಿಷಾಸುರನ ಮರ್ದನಕ್ಕಾಗಿ ಬಂದಂಥ 7 ಅವತಾರವನ್ನು ಸಪ್ತಮಾತೃಕೆ ಅಂತ ಕರಿತೀವಿ. ಆ ಸಪ್ತಮಾತೃಕೆ ದೇವಸ್ಥಾನವನ್ನು ಸಹ ಇಲ್ಲಿ ದೇವಸ್ಥಾನದಲ್ಲಿ ನಿರ್ಮಾಣವನ್ನು ಮಾಡಿರುವಂಥದ್ದು. ಹಾಗೆ ಇಲ್ಲಿ ಬೆಳಗ್ಗೆ ಪೂಜೆಯ ಸಮಯ, ಹಾಗೆ ಇಲ್ಲಿ 6:30ಯಿಂದ 12:30 ತನಕ ಈ ದೇವಸ್ಥಾನ ಓಪನ್ ಆಗಿರುತ್ತೆ. ಯಾರು ಬಂದು ಸಹ ಪೂಜೆ ಕೈಂಕರ್ಯವನ್ನು ಮಾಡಿಕೊಡ್ತೇವೆ. ಹಾಗೆ ಸಂಜೆ 4 ಗಂಟೆಯಿಂದ ಓಪನ್ ಆದರೆ 8 ಗಂಟೆ ತನಕ ಈ ದೇವಸ್ಥಾನವನ್ನು ಪೂಜೆಯನ್ನು ಮಾಡ್ತೇವೆ.